ಗೇಮ್ ಚೇಂಜರ್ ಜಮೀರ್ 2028ರ ಹೊಸ ಸರ್ಕಾರದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಲು ಜಮೀರ್ ಸರ್ಕಸ್ ಮಾಡ್ತಾ ಇದ್ದಾರಾ? ಗೇಮ್ ಚೇಂಜರ್ ಜಮೀರ್ ಅಹಮದ್ ಖಾನ್ 2028ರ ಹೊಸ ಸರ್ಕಾರದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಲು ಜಮೀರ್ ಸರ್ಕಸ್. ಕರ್ನಾಟಕದ ಅಭಿವೃದ್ಧಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣದ ಹೆಸರಲ್ಲಿ ನ್ಯೂ ಪಾಲಿಟಿಕ್ಸ್. ಕುಮಾರಣ್ಣ ಕೈ ಬಲಪಡಿಸಲು ಹೊಸ ಪಡೆಯನ್ನೇ ಜಮೀರ್ ಕಟ್ತಾರೆ ಅಂತಲೇ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ನೋಡಿದ್ರೆ ಎಲ್ಲವೂ ಸಾಧ್ಯ ಇದೆ. ಚೆಲುವರಾಯಸ್ವಾಮಿ, ಬಾಲಕೃಷ್ಣ ಸೇರಿ ಡಜನ್ ಲೀಡರ್ಸ್ ಜೊತೆ ಜಮೀರ್ ಜಂಪ್ ಆಗ್ತಾರಾ ಅಂತ. ಮುಂದೆ ಕಾಂಗ್ರೆಸ್ ಬದಲು ಎನ್ಡಿಎ ಸರ್ಕಾರ ಬರಬಹುದು ಅಂತ ಸುಳಿಯಲ್ಲಿ ಏನಾದರೂ ಇದ್ದಾರಾ? ರಾಜ್ಯ ರಾಜಕಾರಣದಲ್ಲಿ ಹೊಸ ಧ್ರುವೀಕರಣ ಮುಹೂರ್ತವಾಗಿದೆ. ಗೇಮ್ ಚೇಂಜರ್ ಜಮೀರ್ ಅಹಮದ್ ಖಾನ್ 2028ರಲ್ಲಿ ಈ ಸರ್ಕಾರ ಬರದೇ ಇಲ್ಲ ಅನ್ನುವಂಥ ಏನಾದರೂ ನಿಲುವಿನಲ್ಲಿ ಏನಾದರೂ ಫಿಕ್ಸ್ ಆಗಿಬಿಟ್ಟಿದಾರ ಅಂತ. ತಮಗ್ ತಾವೇ ಯಾಕೆ ಬರೋದಿಲ್ಲ 2028ಕ್ಕೆ ಕಾಂಗ್ರೆಸ್ ಸರ್ಕಾರ? ಗ್ಯಾರಂಟಿಗಳನ್ನ ಕೊಟ್ಟಿದೆ, ಇಷ್ಟೊಂದು ಫ್ರೀ ಆಗಿ ಯೋಜನೆಗಳನ್ನ ಕೊಟ್ಟಿದೆ, ಯಾಕೆ ಬರಲ್ಲ ಅಂತ ಕೇಳಬಹುದು. ಯಾಕೆ ಬರಲ್ಲ ಅಂತ ಅಂದರೆ, ಉಚಿತವಾಗಿ ಕೊಟ್ಟಂಥ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಮಹಿಳೆಯರಿಗೆ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ಳುವಂಥ ಕೆಲಸ ಮಾಡಿದೆ ಕಾಂಗ್ರೆಸ್. ಹೆಣ್ಣು ಮಕ್ಕಳಿಗೆ ಫ್ರೀ ಟಿಕೆಟ್ ಮಾಡಿದರೆ ಗಂಡು ಮಕ್ಕಳಿಗೆ ಡಬಲ್ ರೇಟು. ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಅಂತ ಕೊಟ್ಟರೆ ಅಲ್ಲಿ ಕರೆಂಟ್ ಬಿಲ್ ಈ ಬಾರಿ ವರ್ಷದಲ್ಲಿ 3 ಬಾರಿ, ಈಗ ಸರ್ಕಾರ ಬಂದಾಗಿಂದ 3 ಬಾರಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಇಲ್ಲ, ಅದರ ಜೊತೆಗೆ ದಾವಣಗೆರೆ ದಂಗಲ್ ಅಲ್ಪಸಂಖ್ಯಾತರ ಮುನಿಸಿಗೆ ಕಾರಣವಾಗುತ್ತೆ. ಇದೆಲ್ಲದರಿಂದ ಇವಿಷ್ಟು ಕಾರಣಗಳಿಂದ ಕಾಂಗ್ರೆಸ್ ಮುಂದಿನ ಬಾರಿ ಒಂದು ಆಡಳಿತಕ್ಕೆ ಬರೋದು ತುಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಪವರ್ ಫೈಟ್ ಬೇರೆ ಇವರು ಪಕ್ಷದಲ್ಲಿ, ಪವರ್ ಫೈಟ್ ಗೊಂದಲದಲ್ಲಿ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹಾರಿಸಲಿಲ್ಲ, ಇವರು ಗಮನ ಕೊಡಲಿಲ್ಲ. ಶಾಸಕರು ಹೋಗಿ ನಿಂತ್ಕೊಂಡು ಬೇಡ್ಕೊಳ್ಳುವಂಥ ಪರಿಸ್ಥಿತಿ, ನಮ್ಮ ಕ್ಷೇತ್ರಕ್ಕೆ ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಏನಾದರೂ ಒಂದು ಅಭಿವೃದ್ಧಿ ಮಾಡಿಕೊಡಿ ಅಂತ, ಅದು ಆಗ್ತಾ ಇಲ್ಲ. ಬರೀ ನಾಮಕಾವಸ್ಥೆ ರೀತಿಯಲ್ಲಿ ಬಜೆಟ್ನಲ್ಲಿ ಘೋಷಣೆ ಆಗುತ್ತೆ, ಆದರೆ ಅದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇದೀಗ ಓವರಾಲ್ ಆಗಿ ಈ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷ 2028ರಲ್ಲಿ ಕಾಂಗ್ರೆಸ್ ಪಕ್ಷವೇ ಮಾಡ್ಕೊಂಡಿರುವಂಥ ಎಡವಟ್ಟಿನಿಂದ ಅಧಿಕಾರಕ್ಕೆ ಬರೋದು ತುಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಜನ ಒಪ್ಕೊಳ್ತಾರಾ ಇಲ್ವಾ ಅನ್ನುವಂಥ ಗೊಂದಲಗಳು ಅವರ ಪಕ್ಷದಲ್ಲೇ ಇದ್ದಾವೆ. ಜಮೀರ್ ಅಹಮದ್ ಖಾನ್ ನಿಲುವೇನು ಇದರಲ್ಲಿ? ಈಗ ಹೇಗೂ ಕಾಂಗ್ರೆಸ್ ಪಕ್ಷ ಇಬ್ಬರ ತಲೆದಂಡ ಮಾಡುತ್ತೆ, ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್. ಹೀಗಾಗಿ ನಮ್ಮ ಒಂದು ಸಮುದಾಯವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಸಹಿತ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಗೇಮ್ ಚೇಂಜ್ ಮಾಡಿದ್ರೆ, ಅವರ ಪ್ಲಾನ್ ಏನಾದರೂ ಚೇಂಜ್ ಮಾಡಿಕೊಂಡು JDSಗೆ ಏನಾದರೂ ಸೇರ್ಪಡೆ ಆದರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂಥದ್ದು ಖಂಡಿತ. ಹೀಗಾಗಿ ಇದೆಲ್ಲವನ್ನ ಯೋಚನೆ ಮಾಡಿ, ಇದೆಲ್ಲವನ್ನ ಮುನ್ನೆಲೆಗೆ ಇಟ್ಕೊಂಡು ಜಮೀರ್ ಅಹಮದ್ ಖಾನ್ ನಿಲುವು ಏನಾಗಿರುತ್ತೆ ಕಾದ್ ನೋಡಬೇಕು.